ದಾವಣಗೆರೆ ದಕ್ಷಿಣ ಮತ್ತೆ ಬಾಗಲಕೋಟೆ ಈ ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ವೋಟಿಂಗ್ ನಡೀತಾ ಇದೆ. ಈ ಎರಡೂ ಕ್ಷೇತ್ರದಲ್ಲಿ ಚುರುಕುಗೊಳ್ತಾ ಇದೆ ಮತದಾನ. ಬೆಳಗ್ಗೆಯೇ ಮತಗಟ್ಟೆ ಬಳಿ ಈಗ ಆಗಮಿಸ್ತಾ ಇದ್ದಾರೆ ಜನ. ತಮ್ಮ ಹಕ್ಕು ಚಲಾವಣೆಗೆ ಆಗಮಿಸ್ತಾ ಇರುವಂತಹ ಮತದಾರರು ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡ್ತಾ ಇದ್ದಾರೆ ಮತದಾರರು. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಶುರುವಾದಂತಹ ಮತದಾನ, ಅದು ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಬಾಗಲಕೋಟೆಯಲ್ಲೂ ಕೂಡ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ಮತದಾನ 7 ಗಂಟೆಯಿಂದ ಶುರುವಾಗಿದೆ. ಈಗ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ ಮತಗಟ್ಟೆಗಳ ಬಳಿ. ಬಂದು ಮತದಾನವನ್ನ ಮಾಡೋದಕ್ಕೆ ಈಗ ಮತಪ್ರಭುಗಳು ಕಾಯ್ತಾ ಇರೋದ್ರ ಜೊತೆಗೆ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದಾರೆ. ಮತಗಟ್ಟೆಗಳ ಹತ್ರ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಈಗ ಮತದಾರರು ಓಟ್ ಹಾಕ್ತಾ ಇದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಎರಡೂ ಕ್ಷೇತ್ರದಲ್ಲೂ ಚುರುಕುಗೊಳ್ತಾ ಇದೆ ಈಗ ಮತದಾನ. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದ ಶುರುವಾದಂತಹ ಮತದಾನದ ವೋಟಿಂಗ್ಸ್ ಓಪನ್ ಆಗಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಬಂದು ಆಗಮಿಸಿ ಮತವನ್ನು ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಮತವನ್ನು ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಈಗ ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಈಗ ಆಲ್ರೆಡಿ ಎಷ್ಟೋ ಜನ ಒಬ್ಬೊಬ್ಬರಾಗಿ ಆಗಮಿಸಿ ಮತವನ್ನು ಹಾಕ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಕೆಲವೊಬ್ಬರು ವೀಲ್ ಚೇರ್ ಆಗಿರ್ಬೋದು, ಇನ್ನೂ ಕೆಲವರು ಆಗದೇ ಇರುವಂಥವ್ರು ಕೂಡ ಅವ್ರನ್ನೂ ಕರ್ಕೊಂಬಂದು ಮತವನ್ನು ಹಾಕಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ ಅನ್ನೋದು ಅತ್ಯಂತ ಅಮೂಲ್ಯವಾದದ್ದು. ಹಾಗಾಗಿ ಅದನ್ನು ಯೋಚನೆ ಮಾಡಿ ಯಾವುದಕ್ಕೂ ಮಣಿಯದೆ ಅದನ್ನು ಮತವನ್ನು ಹಾಕಬೇಕಾಗತ್ತೆ. ಸೊ ಈಗ ಈ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಹಕ್ಕನ್ನು ಯಾವ ರೀತಿಯಾಗಿ ಯಾರ ಮೇಲೆ ಚಲಾಯಿಸ್ತಾರೆ, ಕಾಂಗ್ರೆಸ್ಗ BJPಗ ಅನ್ನೋದು ಮೇ 4ರಂದು ಫಲಿತಾಂಶ ಪ್ರಕಟವಾಗುತ್ತಲ್ಲ, ಅವತ್ತು ಗೊತ್ತಾಗುತ್ತೆ. ಸೊ ಇವತ್ತು ಇಷ್ಟು ದಿವಸ ಏನು ಮತ ಪ್ರಚಾರವನ್ನು ಮಾಡ್ತಾ ಇದ್ರು ಘಟಾನುಘಟಿ ನಾಯಕರುಗಳು, ಶಾಸಕರುಗಳು ಎಲ್ಲರೂ ಕೂಡ, ಸೊ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರದಲ್ಲಿ ವೋಟಿಂಗ್ ನಡೀತಾ ಇರೋದು. ಎರಡೂ ಕ್ಷೇತ್ರದಲ್ಲಿ ಚುರುಕುಗೊಳ್ತಾ ಇದೆ ಮತದಾನ. ಬೆಳಗ್ಗೆ 7 ಗಂಟೆಯಿಂದ ಶುರುವಾಗಿರೋ ಮತದಾನ ಇವಾಗ 9 ಗಂಟೆ. ಸೊ ಆಗಮಿಸ್ತಾನೇ ಇದ್ದಾರೆ ಮತಗಟ್ಟೆ ಬಳಿ ಜನ. ಒಬ್ಬೊಬ್ಬರಾಗಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕು ಅಂತ ಹೇಳಿ ಮತದಾರರು ಆಗಮಿಸ್ತಾ ಇದ್ದಾರೆ. ಇನ್ನು ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನು ಮಾಡ್ತಾ ಇದ್ದಾರೆ ಮತದಾರರು.